ಎಕ್ಸೆಲ್ ಟೆಕ್ನೋ ಸ್ಕೂಲ್, ಗುರುವಾಯನಕೆರೆ, ವೇಣೂರು. ಅಡ್ಮಿಷನ್ ಓಪನ್ ನೌ. ಬಜೆಟ್ ಬಗ್ಗೆ ಹೇಳಿದ್ದೀವಿ, ಒಳ್ಳೆ ಬಜೆಟ್ ನಿರೀಕ್ಷೆ ಮಾಡಿದ್ದೇವೆ. ಸೊ ಅದು ಇಡೀ ರಾಜ್ಯಕ್ಕೆ ಒಳ್ಳೇದಾಗಬೇಕಂತ ನಮ್ಮ ಆಸೆ ಇದೆ. ಈಗಾಗಲೇ 3 ಸಾರಿ ಹುಟ್ಟಿದ್ದಾರೆ. ಸೊ ಇದನ್ನ ನಿರೀಕ್ಷೆ ಮಾಡಿದ್ರೆ ಒಳ್ಳೇದು ಕೊಡಂತ ಆಶೆಯನ್ನು ವ್ಯಕ್ತ ಮಾಡ್ತೀನಿ. ನೋಡೋಣ, ವೇಟ್ ಮಾಡೋಣ. 6 ತಾರೀಕು ಬಜೆಟ್ ಮಂಡನೆ ಮಾಡ್ತಾರೆ CM ಅವರು. ಸೊ ನೋಡೋಣ. ಒಂದು ಮಿನಿಮಮ್ 10 ರಿಂದ 20 ಸಾವಿರ ಕೋಟಿ ಹೆಚ್ಚಾಗಿ ಆಗ್ತದೆ. ಪ್ರತಿ ವರ್ಷ ಇನ್ಕ್ರೀಸ್ ಆಗೇ ಆಗ್ತದೆ ಅಷ್ಟು. ಸೊ ಅಷ್ಟು ಡೆವಲಪ್ಮೆಂಟ್ ಹೆಚ್ಚಾಗ್ಲಿಕ್ಕೆ ಕೂಡ ಅನುಕೂಲ ಆಗುತ್ತಾರೆ. ಆಗಿತ್ತಲ್ಲ, ಮಾಡುವಂಥ ಪ್ರಯತ್ನ ಮಾಡ್ತಾ ಇದೀವಿ. ಅಪ್ರೂವ್ ಮಾಡಿದ್ದಾರೆ ಅದು ಆ ಸ್ಕೀಮು. ಸೊ ಎಲ್ಲೆಲ್ಲಿ ಗೌರ್ಮೆಂಟ್ ಲ್ಯಾಂಡ್ ಇದೆ ಐಡೆಂಟಿಫೈ ಮಾಡ್ತೀವಿ, ಡೆವಲಪ್ ಮಾಡಿ ಸೈಟ್ ಕೊಡುವಂಥ ಪ್ರಯತ್ನ ಮಾಡ್ತೀವಿ. ದುರ್ಗದ ಉತ್ಸವ ಘೋಷಣೆ ಆಗುತ್ತೆ ಸರ್? ಹೇಳಿದ್ವಿ, CM ಅವ್ರು ಹೇಳಿದ್ದೀವಿ. ಅದು ಇನ್ನೂ ಟೈಮ್ ಇದೆ. ಬಂದ್ಮ್ಯಾಗ ನೋಡಿ ಅದ್ರ ಬಗ್ಗೆ ಹೇಳೋಣ. ನಿನ್ನೆ ಸಂಪುಟ ಸಭೆಯಲ್ಲಿ ಕೈಗೊಂಡಿದ್ದೀರಿ, ಅದರಲ್ಲೂ ಈ ಶಕ್ತಿ ಯೋಜನೆಗೆ ಸ್ಮಾರ್ಟ್ ಕಾರ್ಡ್ ಕೊಡ್ತಾರೆ. ಅದು ಮತ್ತೆ ಗೊಂದಲಕ್ಕೆ ಇಲ್ಲ, ಏನು ಗೊಂದಲ ಇಲ್ಲ. ಕೊಡುವಂಥ ಫ್ರೀಯಾಗಿ ಕೊಡುವಂಥ ನಿರ್ಧಾರ ಮಾಡಿದ್ದಾರೆ ಸರ್ಕಾರ. ಮಹಿಳೆಯರಿಗೆ ಕೊಡಬೇಕು. ಸೊ ಸ್ಮಾರ್ಟ್ ಕಾರ್ಡ್ ಉಚಿತವಾಗಿ ಕೊಡಲಿಕ್ಕೆ ನಿರ್ಧಾರ ಆಗಿದೆ ನಿನ್ನೆ. ಸರ್, ಈಗ ಶಾಸಕರ ವಿದೇಶ ಪ್ರವಾಸ ಅದು ಆಗೋಲ್ಲ, ಈಗ ಅಲ್ಲಿಗೆ ಮುಗಿತದೆ ಅಷ್ಟೇ. ಈಗ ನೀವು ಡೆವಲಪ್ಮೆಂಟ್ ಹೇಳಿದ್ರೆ ಅಷ್ಟೇ. ಸಾರಿ, ಅದನ್ನ ಕೇಳೋಣ. PWD ದಾವಣಗೆರೆಯಲ್ಲಿ PWD ರಸ್ತೆ ಕಾಂಟ್ರಾಕ್ಟ್ ತಗೊಂಡು ಗುತ್ತಿಗೆದಾರ ಅರ್ಧಕ್ಕೆ ರೋಡ್ ಮಾಡಿ ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ನೋಡೋಣ, ಅದಿದ್ರೆ ಮತ್ತೆ ರೀಟೆಂಡರ್ ಮಾಡ್ತೀವಿ. ಹೊಸ ಟೆಂಡರ್ ಮಾಡಿ ಕೆಲಸ ಮುಗಿಸುವಂತ ಪ್ರಯತ್ನ ಮಾಡ್ತೀವಿ. ಸರಿ, ಅರ್ಧಂಬರ್ಧ ಮಾಡಿ ಬಿಟ್ಟು ಹೋಗೋರ ವಿರುದ್ಧ ಇದೆ, ಅದು ಕಾನೂನಲ್ಲಿ ಅವಕಾಶ ಇದೆ ಅದಕ್ಕೆ. ಸೊ ಅಂತ ಬಹಳಷ್ಟು ಆಗ್ತಾವೆ. ಅರ್ಧಕ್ಕೆ ಬಿಟ್ಟು ಹೋಗ್ತಾರೆ, ಅದನ್ನ ರೀಟೆಂಡರ್ ಮಾಡ್ತೀವಿ. ಅವ್ರ ಮ್ಯಾಗ ಕ್ರಮ ಕೈಗೊಳ್ತೀವಿ. ಸರ್, DK ಶಿವಕುಮಾರ್ ಅವರು ಶಿವಮೊಗ್ಗ ಯೋಗ ಬಂದಿದೆ. ಇಲ್ಲ, ಸಾರಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.